ನಟ ದರ್ಶನ್ ಅವರು ಸದ್ಯ ದಿ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಈಗಾಗಲೇ ಮಾತಿನ ಭಾಗದ ಶೂಟಿಂಗ್ ಅವರು ಮುಕ್ತಾಯಗೊಳಿಸಿದ್ದು, ಹಾಡುಗಳು ಮತ್ತು ಒಂದಷ್ಟು ಫೈಟ್ ಸೀನ್ಗಳ ಚಿತ್ರೀಕರಣಕ್ಕಾಗಿ ಅವರು ವಿದೇಶಕ್ಕೆ ತೆರಳಬೇಕಾಗಿತ್ತು. ಇದೀಗ ಅವರಿಗೆ ಕೋರ್ಟ್ನಿಂದ ಅನುಮತಿ ಸಿಕ್ಕಿದೆ. ಜುಲೈ 11ರಿಂದ ಜುಲೈ 30ರವರೆಗೆ ಅವರು ವಿದೇಶ ಪ್ರವಾಸ ಮಾಡಲು ಅವಕಾಶ ನೀಡಲಾಗಿದೆ. ಸದ್ಯ ವಿದೇಶಕ್ಕೆ ಹೋಗಲು ಕೋರ್ಟ್ನಿಂದ ಅನುಮತಿ ಸಿಕ್ಕಿರುವ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವರು ಯುರೋಪ್ ದುಬೈಗೆ ಪ್ರಯಾಣ ಬೆಳೆಸಲಿದ್ದಾರೆ ಎಂದು ಹೇಳಲಾಗಿದೆ. ಅಂದಹಾಗೆ ಇಸ್ರೇಲ್ನಲ್ಲಿ ಡೆವಿಲ್ ಸಿನಿಮಾಗೆ ಶೂಟಿಂಗ್ ಮಾಡುವುದಕ್ಕೆ ಈ ಹಿಂದೆ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಇದೀಗ ಅಲ್ಲಿ ಯುದ್ಧದ ವಾತಾವರಣ ಇರೋದ್ರಿಂದ ಅದರ ಬದಲು ಥೈಲ್ಯಾಂಡ್ನಲ್ಲಿ ಶೂಟಿಂಗ್ ಮಾಡುವುದಕ್ಕೆ ಚಿತ್ರತಂಡ ಸಿದ್ಧತೆ ಮಾಡಿಕೊಂಡಿದೆ. ಅಂದಹಾಗೆ ಸಿನಿಮಾ ಚಿತ್ರೀಕರಣದ ಸಲುವಾಗಿ 25 ದಿನಗಳ ಕಾಲ ದುಬೈ ಹಾಗೂ ಯುರೋಪ್ಗೆ ತೆರಳಲು ನಟ ದರ್ಶನ್ಗೆ ನಗರದ 57ನೇ ಸೆಷನ್ಸ್ ನ್ಯಾಯಾಲಯ ಮೇ 30ರಂದು ಅನುಮತಿ ನೀಡಿತ್ತು. ದರ್ಶನ್ ಅವರಿಗೆ ಸಿನಿಮಾ ಕ್ಷೇತ್ರವೇ ಉದ್ಯೋಗದ ಆಸರೆಯಾಗಿತ್ತು. ಮುಂದಿನ ಚಿತ್ರದ ಶೂಟಿಂಗ್ ವಿದೇಶಗಳಲ್ಲಿ ನಿಗದಿಯಾಗಿದೆ. ಹೀಗಾಗಿ ಜುಲೈ 1ರಿಂದ 27ರವರೆಗೆ ದುಬೈ ಸೇರಿದಂತೆ ಯುರೋಪ್ನ ಕೆಲ ದೇಶಗಳಿಗೆ ತೆರಳಲು ಅನುಮತಿ ನೀಡಬೇಕೆಂದು ದರ್ಶನ್ ಪರ ವಕೀಲರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು. ಶೀರ್ಷಿಕೆ ಗೀತಾ ಮತ್ತು ಬ್ಯಾಂಗಲ್ ಬಂಗಾರಿ ಹಾಡಿನ ಯಶಸ್ಸಿನ ನಂತರ ಯಕ್ಕ ಚಿತ್ರತಂಡ ಇದೀಗ ಆನಂದ್ ಆಡಿಯೋದ ಯೂಟ್ಯೂಬ್ ಚಾನೆಲ್ನಲ್ಲಿ ಮತ್ತೊಂದು ಆಕರ್ಷಕ ಹಾಡು ರೌಡಿ ರೈಮ್ಸ್ ಅನ್ನ ಬಿಡುಗಡೆ ಮಾಡಿದೆ. ರೌಡಿ ರೈಮ್ಸ್ ಒಂದು ವಿಶಿಷ್ಟ ಮತ್ತು ವಿಲಕ್ಷಣ ಹಾಡಾಗಿದ್ದು, ಇದು ರೌಡಿ ಸಂಸ್ಕೃತಿಯ ಸಾರವನ್ನು ಮೋಜನ ಮತ್ತು ಆಕರ್ಷಕ ರೀತಿಯಲ್ಲಿ ಸೆರೆ ಹಿಡಿಯುತ್ತದೆ. ಇದು ಕೇಳುಗರನ್ನು ಎನಿಂದ ಝೆಡ್ ವರೆಗಿನ ವರ್ಣಮಾಲೆಯ ಮೂಲಕ ಕತೆ ಹೇಳುತ್ತಾ ಕರೆದೊಯ್ಯುತ್ತದೆ. ರೌಡಿಯ ಜೀವನದ ವಿಭಿನ್ನ ಛಾಯೆಗಳು ಮತ್ತು ಗುಣಲಕ್ಷಣಗಳನ್ನು ಪ್ರಸ್ತುತಪಡಿಸುತ್ತದೆ. ಪ್ರಾಯೋಗಿಕ ಮತ್ತು ಟ್ರೆಂಡ್ ಸೆಟ್ಟಿಂಗ್ ರಾಗಗಳಿಗೆ ಹೆಸರುವಾಸಿಯಾದ ಸಂಗೀತ ನಿರ್ದೇಶಕ ಚರಣ್ ರಾಜ್ ಮತ್ತೊಂದು ಆಕರ್ಷಕ ಸಂಯೋಜನೆ ನೀಡಿದ್ದಾರೆ. ಈ ಹಾಡಿನ ಸಾಹಿತ್ಯವನ್ನು ನಾಗಾರ್ಜುನ್ ಶರ್ಮಾ ಮತ್ತು ಚಿತ್ರದ ನಿರ್ದೇಶಕ ರೋಹಿತ್ ಪದಕಿ ಬರೆದಿದ್ದಾರೆ. ಹಾಡಿಗೆ ತಮ್ಮದೇ ಆದ ಧ್ವನಿ ನೀಡುವ ಮೂಲಕ ಚರಣ್ ರಾಜ್ ಮತ್ತು ರೋಹಿತ್ ಪದಕಿ ಟ್ರ್ಯಾಕ್ಗೆ ನಿಜವಾದ ಸ್ಪರ್ಶವನ್ನು ನೀಡುತ್ತಾರೆ. ಯಕ್ಕ ಚಿತ್ರವನ್ನು ರೋಹಿತ್ ಪದಕಿ ನಿರ್ದೇಶಿಸಿದ್ದು, ಯುವರಾಜ್ ಕುಮಾರ್ ನಟಿಸಿದ್ದಾರೆ. ಈ ಚಿತ್ರವನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ PRK ಪ್ರೊಡಕ್ಷನ್ಸ್, ಜಯಣ್ಣ ಮತ್ತು ಭೋಗೇಂದ್ರ ಅವರ ಜಯಣ್ಣ ಫಿಲ್ಮ್ಸ್ ಮತ್ತು ಕಾರ್ತಿಕ್ ಗೌಡ ಅವರ KRG ಸ್ಟುಡಿಯೋಸ್ ಜಂಟಿಯಾಗಿ ನಿರ್ಮಿಸಿವೆ. ಈ ಚಿತ್ರದಲ್ಲಿ ಡೆಡ್ಲಿ ಸೋಮಾ ಖ್ಯಾತಿಯ ಆದಿತ್ಯ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಜೊತೆಗೆ ಬಾಲಿವುಡ್ ನಟ ಅತುಲ್ ಕುಲಕರ್ಣಿ ಕೂಡ ನಟಿಸಿದ್ದಾರೆ. ಸಂಜನಾ ಆನಂದ್ ಮತ್ತು ಸಂಪದಾ ಈ ಚಿತ್ರದ ನಾಯಕಿಯರು. ತನ್ನ ಆಕರ್ಷಕ ಕಂಟೆಂಟ್ ಮತ್ತು ಹಿಟ್ ಹಾಡುಗಳೊಂದಿಗೆ ಯಕ್ಕ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ತೀವ್ರ ಕುತೂಹಲ ಕೇಳಿಸಿದೆ. ಜುಲೈ 18ರಂದು ರಾಜ್ಯಾದ್ಯಂತ ಈ ಚಿತ್ರ ಅದ್ದೂರಿಯಾಗಿ ಬಿಡುಗಡೆಯಾಗಲಿದೆ. ಡೈರೆಕ್ಟರ್ ಜೋಗಿ ಪ್ರೇಮ್ ಹೊಸ ಸುದ್ದಿ ಕೊಟ್ಟಿದ್ದಾರೆ. ಈ ಸುದ್ದಿ ಏನ್ ಗೊತ್ತಾ? ಹೌದು, ತಮ್ಮ KD ಚಿತ್ರದ ಟೀಸರ್ ಅನ್ನ ಒಂದ್ ಕಡೆ ಅಲ್ಲ 5 ಕಡೆಗೆ ರಿಲೀಸ್ ಮಾಡುತ್ತಿದ್ದಾರೆ. ಆದ್ರೆ 3 ದಿನದಲ್ಲಿಯೇ ಇದನ್ನ ರಿಲೀಸ್ ಮಾಡುತ್ತಿದ್ದಾರೆ. ಮೊದಲು ಮುಂಬೈಯಲ್ಲಿಯ ಈ ಚಿತ್ರದ ಟೀಸರ್ ರಿಲೀಸ್ ಆಗುತ್ತದೆ. 2 ದಿನ ಆದ್ಮೇಲೆ ಬೆಂಗಳೂರಲ್ಲಿಯೇ ಇದನ್ನ ರಿಲೀಸ್ ಮಾಡಲಾಗುತ್ತದೆ. ಅದಕ್ಕೂ ಮೊದಲೇ ಈ ಟೀಸರ್ ಟಾಲಿವುಡ್, ಕಾಲಿವುಡ್ ಮತ್ತು ಮಾಲಿವುಡ್ ಅಲ್ಲೂ ರಿಲೀಸ್ ಆಗುತ್ತಿದೆ. ಈ ಒಂದು ವಿಷಯವನ್ನ ಸ್ವತಃ ಜೋಗಿ ಪ್ರೇಮ್ ಆಯಾ ವಿಡಿಯೋ ಮೂಲಕವೇ ಹೇಳಿಕೊಂಡಿದ್ದಾರೆ. KD ದಿ ಡೆವಿಲ್ ಚಿತ್ರದ ಟೀಸರ್ ಮುಂಬೈಯಲ್ಲಿ ರಿಲೀಸ್ ಆಗ್ತಿದೆ ಅನ್ನೋದು ಗೊತ್ತೇ ಇದೆ. ಜುಲೈ 10ರಂದು ಈ ಟೀಸರ್ ಮುಂಬೈಯಲ್ಲಿ ದೊಡ್ಡ ಮಟ್ಟದಲ್ಲಿಯೇ ರಿಲೀಸ್ ಆಗುತ್ತಿದೆ. ಈ ವಿಷಯವನ್ನ ಸ್ವತಃ ಜೋಗಿ ಪ್ರೇಮ್ ಹೇಳಿಕೊಂಡಿದ್ರು. ಇದನ್ನ ಕೇಳಿ ಆಕ್ಷನ್ ಪ್ರಿನ್ಸ್ ಫ್ಯಾನ್ಸ್ ಬಹುವಾಗಿಯೇ ಖುಷಿ ಪಟ್ಟಿದ್ರು. ಆದ್ರೆ ನಮ್ಮೂರು ಬೆಂಗಳೂರಲ್ಲಿ ಇಲ್ವೇ ಅನ್ನೋ ಬೇಸರವೂ ಇತ್ತು. ಅದನ್ನ ನೀಗಿಸೋ ಕೆಲಸವನ್ನ ಜೋಗಿ ಪ್ರೇಮ್ ಈಗ ಮಾಡಿದ್ದಾರೆ. ಮುಂಬೈಯಲ್ಲಿ ಟೀಸರ್ ರಿಲೀಸ್ ಆದ್ಮೇಲೆ ಇದೇ ಟೀಸರ್ ಬೆಂಗಳೂರಲ್ಲೂ ರಿಲೀಸ್ ಆಗುತ್ತಿದೆ. ಆದ್ರೆ 2 ದಿನ ಬಿಟ್ಟು ಅನ್ನೋದನ್ನ ಸ್ವತಃ ಜೋಗಿ ಪ್ರೇಮ್ ಹೇಳಿಕೊಂಡಿದ್ದಾರೆ. ಬೆಂಗಳೂರಿನ ಲುಲು ಮಾಲ್ ಅಲ್ಲಿ KD ಚಿತ್ರದ ಟೀಸರ್ ರಿಲೀಸ್ ಆಗುತ್ತದೆ. ಈ ಒಂದು ಟೀಸರ್ ರಿಲೀಸ್ ಕಾರ್ಯಕ್ರಮವನ್ನ ಜುಲೈ 12ರಂದು ಸಂಜೆ 6 ಗಂಟೆಗೆ ಇಟ್ಟುಕೊಳ್ಳಲಾಗಿದೆ ಅಂತ ಜೋಗಿ ಪ್ರೇಮ್ ಹೇಳಿದ್ದಾರೆ. ರಣಬೀರ್ ಕಪೂರ್ ರಾಮನಾಗಿ, ಯಶ್ ರಾವಣನಾಗಿ ಅತಿ ದೊಡ್ಡ ಪರದೆಯ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ. ಅವರ ರಾಮಾಯಣ ಚಿತ್ರದ ಫಸ್ಟ್ ಲುಕ್ ಬಹಿರಂಗವಾಗಿದೆ. ಅಂದಿನಿಂದ ಚಿತ್ರ ಸುದ್ದಿಯಲ್ಲಿದೆ. ಯಶ್ ಮತ್ತು ರಣಬೀರ್ ಕಪೂರ್ ಅವರ ಲುಕ್ ಅಭಿಮಾನಿಗಳನ್ನ ಸಂತೋಷಪಡಿಸಿದೆ. ವಾಸ್ತವವಾಗಿ ರಾಮಾಯಣದ 2 ಭಾಗಗಳ ಬಜೆಟ್ 1600 ಕೋಟಿ ರು. ಮೊದಲ ಭಾಗಕ್ಕೆ 835 ಕೋಟಿ, ಎರಡನೇ ಭಾಗಕ್ಕೆ 700 ಕೋಟಿ ರೂಪಾಯಿ. 2026ರ ದೀಪಾವಳಿಯಂದು ಬಿಡುಗಡೆಯಾಗುತ್ತಿರುವ ಈ ಚಿತ್ರವು ಈಗಾಗಲೇ 1000 ಕೋಟಿ ರು ವ್ಯವಹಾರ ಮಾಡಿದೆ. ಈ ಪವಾಡವು ಫಸ್ಟ್ ಲುಕ್ ವಿಡಿಯೋ ಮೂಲಕ ಸಾಧ್ಯವಾಗಿದೆ ಅಂದ್ರೆ ನಂಬಲೇಬೇಕು. ರಣಬೀರ್ ಕಪೂರ್ ಅವರ ರಾಮಾಯಣ ಚಿತ್ರವನ್ನು ಪ್ರೈಮ್ ಫೋಕಸ್ ಕಂಪನಿಯ ಮೂಲಕ ನಮಿತ್ ಮಲ್ಹೋತ್ರಾ ನಿರ್ಮಿಸುತ್ತಿದ್ದಾರೆ.
ಈ ಕಂಪನಿಯು 2006ರಿಂದ ಭಾರತೀಯ ಷೇರು ವಿನಿಮಯ ಕೇಂದ್ರದಲ್ಲಿ ಪಟ್ಟಿ ಮಾಡಲ್ಪಟ್ಟಿದೆ. ಈಗ ಕೆಲವು ದಿನಗಳ ಹಿಂದೆ ರಾಮಾಯಣದ ಮೊದಲ ನೋಟ ರಿಲೀಸ್ ಆಯಿತು. ಕಂಪನಿಯ ಷೇರು ಬೆಲೆ 30% ಹೆಚ್ಚಾಗಿದೆ. ರಾಮಾಯಣ ಚಿತ್ರಕ್ಕೆ ನೀರಿನಂತೆ ಹಣವನ್ನ ಖರ್ಚು ಮಾಡಲಾಗಿದೆ. ಈಗ ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ನಿರ್ಮಾಣವಾಗುತ್ತಿರುವುದರಿಂದ ಈ ಬಗ್ಗೆಯೂ ಚರ್ಚೆ ಜೋರಾಗಿದೆ. ಇತ್ತೀಚೆಗೆ ಬಾಕ್ಸ್ ಆಫೀಸ್ ವರ್ಲ್ಡ್ ವೈಡ್ ನಲ್ಲಿ ಒಂದು ವರದಿ ಪ್ರಕಟವಾಗಿತ್ತು. ಜೂನ್ 25ರಿಂದ ಜುಲೈ 1ರ ನಡುವೆ ನಮಿತ್ ಮಲ್ಹೋತ್ರಾ ಅವರ ಪ್ರೈಮ್ ಫೋಕಸ್ ಚಿತ್ರದ ಪಾಲು 30% ಏರಿಕೆಯಾಗಿದೆ. 113.47 ರೂಪಾಯಿ ಇದ್ದ ಷೇರು 149.69ಕ್ಕೆ ಏರಿತು. ನಿರ್ದೇಶಕ ಗುರು ದೇಶಪಾಂಡೆ ಗಡಿಯಲ್ಲಿ ಪಳಗಿ ಸಹ ನಿರ್ದೇಶಕರಾಗಿ, ಗೀತಾ ಸಾಹಿತಿಯಾಗಿ, ಕಾಟೇರ ಗುರು ಶಿಷ್ಯರು ಸೇರಿದಂತೆ ಅನೇಕ ಸಿನಿಮಾಗಳನ್ನು ಮಾಡಿರುವ ಪುನೀತ್ ರಂಗಸ್ವಾಮಿ ಈಗ ಏಳುಮಲೆ ಸಿನಿಮಾ ನಿರ್ದೇಶಿಸುತ್ತಿದ್ದಾರೆ. ಇದಕ್ಕೆ ತರುಣ್ ಸುಧೀರ್ ಸಾಥ್ ನೀಡಿದ್ದಾರೆ. ನಾನು ಸುಮಾರು ಕಥೆಗಳನ್ನ ತರುಣ್ ಸುಧೀರ್ಗೆ ಹೇಳುತ್ತಿದ್ದೆ. ಪ್ರತಿ ಕಥೆಗೂ ಅವಶ್ಯವಿರುವ ಬದಲಾವಣೆಗಳನ್ನು ಹೇಳುತ್ತಾ ಕೊನೆಗೆ ಏಳುಮಲೆ ಸಿನಿಮಾ ಮಾಡಲು ಅವರು ಒಪ್ಪಿದ್ದಾರೆ ಎಂದಿದ್ದಾರೆ ನಿರ್ದೇಶಕರು. ಈ ಸಿನಿಮಾದ ಟೈಟಲ್ ಮತ್ತು ಟೀಸರ್ ಲಾಂಚ್ ಆಗಿದ್ದು, ನೈಜ ಘಟನೆ ನಡೆದ ಸ್ಥಳಗಳಲ್ಲಿ 6 ತಿಂಗಳ ಕಾಲ ಚಿತ್ರೀಕರಣ ನಡೆದಿದೆ. ಇದರಲ್ಲಿ ಕನ್ನಡದ ಹುಡುಗ ಹರೀಶ್ನ ಪಾತ್ರದಲ್ಲಿ ನಟಿ ರಕ್ಷಿತಾ ಸಹೋದರ ರಾಣಾ ನಟಿಸುತ್ತಿದ್ದಾರೆ. ರಿಯಾಲಿಟಿ ಶೋ ಮೂಲಕ ಮನೆ ಮಾತಾಗಿರುವ ಮೈಸೂರಿನ ಹುಡುಗಿ ಪ್ರಿಯಾ ಆಚಾರ್ ತಮಿಳು ಹುಡುಗಿಯ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. 21 ವರ್ಷಗಳ ಹಿಂದಿನ ಘಟನೆಯನ್ನು 2 ವರ್ಷಗಳ ಹಿಂದೆ ಪುಸ್ತಕವೊಂದರಲ್ಲಿ ಓದುವಾಗ ಹೊಳೆದ ಕತೆ ಇದರಲ್ಲಿದೆ. ಆದರೆ ಒಬ್ಬ ಸಿನಿಮಾ ಮೇಕರ್ ಆಗಿ ಕತೆ ಆಯ್ಕೆ ಮಾಡಿ ಸಂಬಂಧಪಟ್ಟ ದಾಖಲೆಗಳನ್ನ ಸಂಗ್ರಹಿಸಿ ಘಟನೆ ನಡೆದ ಜಾಗಕ್ಕೆ ತೆರಳಿ ಸ್ಥಳೀಯರನ್ನು ಮಾತನಾಡಿಸಿ ಕತೆಗೆ ಬೇಕಾಗುವ ಅಂಶಗಳನ್ನೆಲ್ಲ ಒಟ್ಟುಗೂಡಿಸಿ ಕತೆ ಮಾಡಲಾಗಿದೆ ಎಂದಿದ್ದಾರೆ ನಿರ್ದೇಶಕ ಪುನೀತ್ ರಂಗಸ್ವಾಮಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.